ರೂಪಾಯಿ ಮೌಲ್ಯ ಭಾರಿ ಪತನ. ದೇಶ ಹಿಂದೆಂದೂ ಕಾಣದ ಅಪಾಯವನ್ನ ಎದುರು ನೋಡುತ್ತಿದ್ದ ಬೇಜವಾಬ್ದಾರಿ ಪ್ರಧಾನಿಯಿಂದ ರೂಪಾಯಿ ಮೌಲ್ಯ 93.05ರಿಂದ ನೇರವಾಗಿ 93.32ಕ್ಕೆ ಇಳಿದಿದ್ದ ಸ್ವಯಂ ಘೋಷಿತ ವಿಶ್ವಗುರು ಟ್ರಂಪ್ ಮುಂದೆ ಮಂಡಿಯೂರಿದಂತೆ ರೂಪಾಯಿ ಮೌಲ್ಯ ಡಾಲರ್ ಎದುರು ಮಂಡಿಯೂರುತ್ತಿದೆ. ಬಿಜೆಪಿ ಆಡಳಿತದಲ್ಲಿ ಭಾರತ ಬಿಕ್ಕಟ್ಟಿನಲ್ಲಿದೆ. ಆದರೆ ಇದರ ಹೊರೆ ಹೊರುತ್ತಿರುವರು ಮಾತ್ರ ಸಾಮಾನ್ಯ ಜನ, ಮಧ್ಯಮ ವರ್ಗದ ಕುಟುಂಬಗಳು. ಇಂಧನ ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ದರ ಏರಿಕೆ, ಜೀವನ ವೆಚ್ಚ ಹೆಚ್ಚಳ, ಈ ಎಲ್ಲ ರೂಪಾಯಿ ಕುಸಿತದ ನೇರ ಪರಿಣಾಮಗಳಿಂದ ಶ್ರೀಸಾಮಾನ್ಯರು ಬದುಕುವುದು, ಜೀವನ ನಡೆಸುವುದು ಕಷ್ಟಕರವಾಗಿದೆ. 2014ರಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಾಗ $1ಗೆ ಸುಮಾರು 58 ರೂಪಾಯಿ ಆಗಿತ್ತು. ಆದರೆ ಇಂದು ಅದು 100 ರೂಪಾಯಿ ಕಡೆ ವೇಗವಾಗಿ ಹೊರಳುತ್ತಿದೆ. ಇದು ದುರ್ಬಲ ರೂಪಾಯಿ, ದುರ್ಬಲ ಪ್ರಧಾನಿಯ ಪ್ರತಿಬಿಂಬ. ಇಷ್ಟು ವೇಗವಾಗಿ ರೂಪಾಯಿ ಮೌಲ್ಯ ಕುಸಿಯುತ್ತಿದ್ದರೂ ದೇಶದ ಪ್ರಧಾನಿ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಬೇರೆ ದೇಶದ ಅಧ್ಯಕ್ಷರ ಮುಂದೆ ಮಂಡಿಯೂರುತ್ತಿದ್ದಾರೆ.